ನಾನು ವೀಕೆಂಡ್ ವಿತ್ ರಮೇಶ್ ನೋಡ್ತಿರ್ಬೇಕಾದ್ರೆ ಶ್ರೀ ಮುರಳಿಯವರ ಒಂದು ತಂದೆ ಅಲ್ಲಿ ಕೂತಿರ್ತಾರೆ. ಶ್ರೀ ಮುರಳಿಯವರ ಅಮ್ಮ ಐ ಥಿಂಕ್ ಅವರ ಲೈಕ್ ಶ್ರೀ ಮುರಳಿಯವರ ತಂದೆಯವರು ಹೇಳ್ತಾರೆ, ನನ್ನನ್ನು ಅವ್ರ ಮಕ್ಕಳ ಮುಂದೆ ಯಾವತ್ತೂ ಒಂದೇ ಒಂದು ರೀತಿನೂ ಕೂಡ ನನ್ನ ಅಗೌರವ ಕೊಡದೆ, ಕೆಟ್ಟ ಪದಗಳಿಂದ ಬೈದಿಲ್ಲ. ನಾನು ಎಷ್ಟೇ ಪ್ರಾಬ್ಲಮ್ ಅಲ್ಲಿ ಇದ್ರು ಕೂಡ ನನಗೇನು ಮರ್ಯಾದೆ ಕೊಡ್ಬೇಕಿತ್ತು ಆ ಮರ್ಯಾದೆನ ಕೊಟ್ಟು ಮಕ್ಕಳ ಮುಂದೆ ಏನು ತಂದೆ ಹೀರೋ ಅದನ್ನ ಫೀಲ್ ಕೊಡ್ಸಿದ್ದಾರೆ. ಬಿಕಾಸ್ ಅವರೇ ನನ್ನ ಶ್ರೀಮತಿ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮಕ್ಕಳ ಮುಂದೆ ತಾಯಿ ಆದಂಥವಳು ಅಥವಾ ತಂದೆ ಆದಂಥವನು ಯಾವುದೇ ಕಾರಣಕ್ಕೂ ಈ ವಿಚಾರಗಳನ್ನ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಏನು ಅಂತ ನೋಡೋಣ. ಸಿಂಪಲ್ ಆಗಿರ್ತಕ್ಕಂಥ ವಿಚಾರ ಇದೆ, ಎವ್ರಿ ಡೇ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಬಟ್ ವಿಡಿಯೋ ನೋಡಿದ ಮೇಲೆ ಸ್ಟಾಪ್ ಮಾಡ್ಕೊಂಡ್ರೆ ಒಳ್ಳೇದು. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅನಿಸಿಕೆನ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಅದಕ್ಕೋಸ್ಕರನೇ ಕಮೆಂಟ್ ಮಾಡಬಹುದು. ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಅಂದ್ರೆ, ಯಾವಾಗ ಒಬ್ಳು ತಾಯಿ ಮಕ್ಕಳ ಮುಂದೆ ತಂದೆನ ನೀವು ನಿಮ್ಮ ಗಂಡ ಆಕ್ಚುಲಿ ಕರೆಕ್ಟೇ ಆದ್ರೆ ರೈಟ್ಸ್ ಇರುತ್ತೆ, ಬೈಲಿಕ್ಕಾಗ್ಲಿ ಮಾತಾಡ್ಲಿಕ್ಕಾಗ್ಲಿ. ಆದ್ರೆ ಏನ್ ಮಾತಾಡ್ತಾ ಇದ್ದೀನಿ, ಅಲ್ಲಿ ಮಕ್ಕಳಿದ್ದಾರೆ, ಇನ್ನು ಪ್ರಪಂಚನ ಈಗ ತಾನೇ ಅವರು ನೋಡ್ತಿದ್ದಾರೆ. ಈಗ ಪ್ರಪಂಚದ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಅವರಿಗೆ. ಒಂಥರ ಹಸಿ ಮಂಡಿದ್ದ ಹಾಗೆ ಮಕ್ಕಳು ಅಂದ್ರೆ, ಕರೆಕ್ಟ್ ಅಲ್ವಾ? ನೀವು ಏನನ್ನ ಬಿತ್ತೀರಿ, ಲೈಕ್ ಏನನ್ನ ಒಗಿತೀರಿ, ಅದನ್ನ ಕ್ಯಾಶ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಅವರ ತಂದೆನ ನೀವು ಹೀಗೆ ಏಕವಚನದಲ್ಲಿ ಮಾತಾಡಿಸೋದಾಗ್ಲಿ ಅಥವಾ ಕೆಟ್ಟ ಪದಗಳಿಂದ ಬೈತಾ ಇದ್ರೆ, ನಾಳೆ ಅವರನ್ನ ಲೈಕ್ ತಂದೆ ಸರಿ ಇಲ್ಲ ಅಂತ ಒಂದು ಫೀಡ್ ಆಗುತ್ತೆ ಮೈಂಡಲ್ಲಿ. ಯಾವುದೋ ಒಂದು ತಪ್ಪು ಮಾಡಿರ್ಬೋದು, ಏನೇ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಅವರಿಗೆ ಮೆಚುರಿಟಿ ಇರಲ್ವಲ್ಲ. ಸೊ ಆ ಟೈಮಲ್ಲಿ ನೀವೇನೋ ಮಾತಾಡಿದಾಗ ಅವ್ರು ಹೇಗೆ ತಂದೆಗೆ ಮರ್ಯಾದೆ ಕೊಡ್ಲಿಕ್ಕೆ ಸಾಧ್ಯ ಹೇಳಿ ನೋಡೋಣ. ನಾನು ಮಾತಾಡ್ತಿರೋದು ನಿಮಗೆಲ್ಲ ಒಂದ್ ಕಡೆ ತಪ್ಪು ಅನ್ನಿಸ್ತಾ ಇದ್ರೆ ಹೇಳಿ, ಕಮೆಂಟ್ ಮಾಡಿ. ಆದ್ರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ತಪ್ಪು ಮಾಡಿದಾಗ ಮಕ್ಕಳ ಮುಂದೆ ತೋರಿಸ್ತೀರ. ಬಿಕಾಸ್ ಮಕ್ಕಳ ಭವಿಷ್ಯ ಇದೆಯಲ್ಲ, ಅದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಅದನ್ನ ನೀವು ಬೆಡ್ರೂಮ್ ಅಲ್ಲಿ ಮಾತಾಡಿ, ಅಥವಾ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ, ಕಾಲೇಜಿಗೆ ಹೋದ್ಮೇಲೆ ನೆಕ್ಸ್ಟ್ ಅದನ್ನ ಮಾತಾಡಿ ನೀವು ಕೂತ್ಕೊಂಡು. ಯಾಕಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮ ಬೀಳುವಂಥದ್ದು ಅದು ಆಕ್ಚುಲಿ. ಆ ಕೆಟ್ಟ ಪದಗಳನ್ನು ಕೇಳಿಸ್ಕೊಳ್ತಾರೆ. ಅಂಡ್ ತಂದೆಗಾಗ್ಲಿ ತಾಯಿ ಆಗ್ಲಿ ನೀವು ಆತರ ಪರಿಚಯ ಮಾಡಿಸ್ಕೊಟ್ಟಾಗ ಏನಾಗತ್ತೆ, ನೀವು ಅವರಿಗೆ ರೀಪ್ರೆಸೆಂಟ್ ಆ ತರ ಮಾಡ್ತೀರಿ. ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀವು ಅದನ್ನ ತೋರಿಸ್ಕೊಡ್ತಿದ್ರ ಅಂತ ಅರ್ಥ. ನಾಳೆ ದಿನ ಮರ್ಯಾದೆ ಕೊಡಲ್ಲ ಮಕ್ಕಳು. ವಯಸ್ಸಾಗ್ತಿದ್ದಂಗೆ, ಈಗೇನೋ ವಯಸ್ಸಿದೆ ಓಕೆ, ವಯಸ್ಸಾಗ್ತಿದ್ದಂಗೆ ನಮ್ಮಪ್ಪ ಥರ್ಡ್ ಕ್ಲಾಸ್, ನಮ್ಮ ತಾಯಿ ಥರ್ಡ್ ಕ್ಲಾಸ್ ಅನ್ಕೊಳ್ತಾರೆ. ಅದನ್ನ ಮಾಡಿದ್ಯಾರು? ತಪ್ಪು ಮಾಡಿದಾಗ ತಿದ್ದಕ್ಕೆ ಒಂದು ಅವಕಾಶ ಕೊಡಿ. ಅದು ನೀವು ಸಪರೇಟ್ ಆಗಿ ಅದನ್ನ ತಿದ್ಕೊಳ್ಳಿ ಇಬ್ರು. ಮಕ್ಕಳ ಮುಂದೆ ಈ ತಪ್ಪು ಕೆಲಸ ಮಾಡಿಕೊಡುದು ನನ್ನ ಪ್ರಕಾರ. ಯಾಕಂದ್ರೆ ನಾನು ವೀಕೆಂಡ್ ವಿತ್ ರಮೇಶ್ ನೋಡ್ತಿರ್ಬೇಕಾದ್ರೆ ಶ್ರೀ ಮುರಳಿಯವರ ಒಂದು ತಂದೆ ಅಲ್ಲಿ ಕೂತಿರ್ತಾರೆ. ಶ್ರೀ ಮುರಳಿಯವರ ಅಮ್ಮ ಐ ಥಿಂಕ್ ಅವರ ಲೈಕ್ ಶ್ರೀ ಮುರಳಿಯವರ ತಂದೆಯವರು ಹೇಳ್ತಾರೆ, ನನ್ನನ್ನು ಅವ್ರ ಮಕ್ಕಳ ಮುಂದೆ ಯಾವತ್ತೂ ಒಂದೇ ಒಂದು ರೀತಿನೂ ಕೂಡ ನನ್ನ ಅಗೌರವ ಕೊಡದೆ, ಕೆಟ್ಟ ಪದಗಳಿಂದ ಬೈದಿಲ್ಲ. ನಾನು ಎಷ್ಟೇ ಪ್ರಾಬ್ಲಮ್ ಅಲ್ಲಿ ಇದ್ರು ಕೂಡ ನನಗೇನು ಮರ್ಯಾದೆ ಕೊಡ್ಬೇಕಿತ್ತು ಆ ಮರ್ಯಾದೆನ ಕೊಟ್ಟು ಮಕ್ಕಳ ಮುಂದೆ ಏನು ತಂದೆ ಹೀರೋ ಅದನ್ನ ಫೀಲ್ ಕೊಡ್ಸಿದ್ದಾರೆ. ಬಿಕಾಸ್ ಅವರೇ ನನ್ನ ಶ್ರೀಮತಿ ಅಂತ ಹೇಳ್ತಾರೆ. ಅದಕ್ಕೆ ತಂದೆ ಆಗ್ಲಿ ಅಥವಾ ತಾಯಿ ಆಗ್ಲಿ ಅಥವಾ ಗಂಡ ಆಗ್ಲಿ ಹೆಂಡತಿ ಆಗ್ಲಿ, ನೀವು ಹೇಗೆ ಅವ್ರನ್ನ ಪ್ರೆಸೆಂಟ್ ಮಾಡ್ತೀರಿ, ತಪ್ಪುಗಳು ಮಾಡ್ತಾರೆ, ಅದನ್ನ ಎಲ್ಲಿ ತಿದ್ದಬೇಕಲ್ತಿದ್ದಿ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡೋಣ. ನಿಮ್ಮ ನಡವಳಿಕೆ ಮತ್ತೆ ಪರ್ಸನಲ್ ವಿಚಾರ ನೋಡಿ. ನಡವಳಿಕೆ ಮಕ್ಕಳ ಮುಂದೆ ನಿಮ್ಮ ಬಟ್ಟೆ ಆಗಿರ್ಬೋದು, ನೀವು ಕೂತ್ಕೊಳ್ಳುವಂತ ರೀತಿ ಆಗಿರ್ಬೋದು. ಈಗ ನೀವು ನೋಡಿ, ಮಕ್ಕಳಿಗೆ ಸಂಸ್ಕಾರನ ಕಲಿಸ್ಬೇಕಾದ್ರೆ ನೀವು ಅವ್ರ ಮುಂದೆ ಊಟ ಮಾಡ್ತಿರ್ತೀರಿ, ನೀವು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಿದ್ರೆ ಮಕ್ಕಳು ಒಂದ್ಸಲ ನೋಡಿದ್ರೆ ಸಾಕು, ನೆಕ್ಸ್ಟ್ ಅವರು ಅದನ್ನೇ ಕೇಳ್ತಾರೆ. ಅದನ್ನ ತೋರಿಸ್ಕೊಟ್ಟಿದ್ಯಾರು? ನಾವೇ ತಾನೆ. ಅದಕ್ಕೇನೆ ನಾವಿರಿಗೆ ಕೇರ್ಫುಲಿ ಆಗಿರ್ಬೇಕಾಗತ್ತೆ ಮಕ್ಕಳ ಮುಂದೆ ನಾವಿರ್ಬೇಕಾದ್ರೆ. ಆಕ್ಚುಲಿ ನಾನು ಸಾಚೆ ಇಲ್ಲ, ನಾವುಗಳು ತಪ್ಪು ಮಾಡ್ತೀವಿ. ಓಕೆ, ಈಗ ಕೇಳ್ಬೋದು, ನೀನ್ ಮಾತಾಡ್ತಿರೋ ನೀನ್ ಸಾಚೆ ಏನಪ್ಪಾ ಅಂತೇಳಿ. ಸೊ ನಮ್ ಕಡೆಯಿಂದನೂ ತಪ್ಪಾಗತ್ತೆ. ಆದ್ರೆ ಯಾವಾಗ ಅದ್ರ ಬಗ್ಗೆ ನಮ್ಗೆ ನೆನಪಾಗ್ತಾ ಹೋಗುತ್ತೆ, ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ, ಜ್ಞಾನೋದಯ ಆಗುತ್ತೆ, ಅವಾಗ ನಾವು ಬದಲಾಗಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಪರ್ಸನಲ್ ವಿಚಾರ. ಬೆಡ್ರೂಮ್ ಅಲ್ಲಿ ಕೆಲವೊಂದಿಗೆ ಉದಾಹರಣೆಗೆ ಎಷ್ಟೋ ಹಸ್ಬೆಂಡ್ ಅಂಡ್ ವಾಪಸ್ ಹೋಗ್ಬೇಕಾದ್ರೆ ಕೆಲವೊಂದ್ ಕಡೆ ಹಗ್ ಮಾಡಿ ಹೋಗ್ತಾರೆ, ಒಂದು ಮುತ್ತು ಕೊಟ್ಟು ಹೋಗ್ತಾರೆ, ಬಾಯ್ ಮಾಡಿ. ಕೆಲವೊಂದ್ ಕಡೆ ನಡೆಯುತ್ತೆ, ಕೆಲವೊಂದು ಫ್ಯಾಮಿಲಿಗಳು ಮಕ್ಳು ಇರ್ತಾರೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ರೊಮ್ಯಾಂಟಿಕ್ ಲೈಫ್ ಸ್ಟೈಲ್ ಅದನ್ನ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ. ಮಕ್ಳು ಇರ್ತಿರ್ಬೇಕಾದ್ರೆ ಅದನ್ನ ನೋಡಿದಾಗ ಅವರಲ್ಲೂ ಕೂಡ ಕೆಟ್ಟ ಪರಿಣಾಮಗಳು ಬೀಳ್ತಾ ಹೋಗುತ್ತೆ. ಮಕ್ಕಳು ಬೇರೆ ಒಂದು ದಾರಿಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಇವೆರಡೇ ವಿಚಾರನ ಶೇರ್ ಮಾಡಬೇಕಿತ್ತು. ಐ ಥಿಂಕ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.